श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮನ್ಮಧ್ವವಿಜಯ ಷಷ್ಠಸರ್ಗದಲ್ಲಿ 19ನೇ ಶ್ಲೋಕ. ದೇಶಮೇನಮಚಿರಾದುಪಯಾತಃ ತಾದೃಶಾ ಕೃತಿರಹೋ ಕೃತಬುದ್ಧಿಃ ತಾಂಸ್ತಥಾಭ್ಯದಿತ ತತ್ಪದಭಾವಂ सूरिमौलिमणिनात्र यथोचे. देशं एनम् अचिरात् उपयातः तादृशा कृतिः अहो कृतबुद्धिः तान् तथा अभ्यदित तत्पदभावं सूरिमौलिमणिना अत्र यथा ऊचे. ಅಂದ್ರೆ ಹಿಂದೆ ನೋಡಿದ್ದೀವಿ, ಅಪಾಲ ಎನ್ನುವ ಶಬ್ದಕ್ಕೆ ಆಚಾರ್ಯರು ಅತಿತರುಣಿ ಎಂಬ ಅರ್ಥವನ್ನ ಹೇಳಿದ್ರೆ, ಅಲ್ಲಿದ್ದ ಒಬ್ಬರು ಆ ಪದಕ್ಕೆ ಶ್ವಿತ್ರಿನಿ ಅಂದ್ರೆ ಕುಷ್ಠರೋಗ ಉಳ್ಳವರು ಹಾಗೆ ಅಂತ ಅರ್ಥವನ್ನ ಹೇಳಿದ್ರು. ಹಾಗೆ ಅಂತ ಇಷ್ಟು ಹೇಳಿದಾಗ ಆಚಾರ್ಯರು, ನಾನು ಹೋದ ಮೇಲೆ ಒಬ್ಬ ವಿದ್ವಾಂಸರು ಬರ್ತಾರೆ ಇಲ್ಲಿ, ಅವ್ರ ಹತ್ರ ನೀವು ಈ ವಿಚಾರವನ್ನ ಹೇಳಿ ಅವ್ರು ಏನ್ ಅರ್ಥ ಹೇಳ್ತಾರೆ ನೋಡಿ ತಿಳ್ಕೊಳ್ಳಿ ಹಾಗೆ ಅಂತ ಹೇಳಿ ಆಚಾರ್ಯರು ಅಲ್ಲಿಂದ ಹೊರಟು. ತದನಂತರ ಏನಾಯ್ತು ಎಂಬ ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನಂ ವಿದ್ವದ್ಭಿಃ ಅವಸ್ಥಿತಂ ದೇಶಂ ಅಚಿರಾತ್ ಶೀಘ್ರಂ ಉಪಯಾತಃ. ಆ ವಿದ್ವತ್ ಸಭೆ ಸೇರಿದ ಆ ಒಂದು ಸ್ಥಳದಲ್ಲಿ ಆ ಒಂದು ದೇಶವನ್ನು ಕುರಿತು ಅಚಿರಾತ್ ಉಪಯಾತಃ ಕೂಡಲೇ ಒಬ್ಬರು ಬಂದ್ರಂತೆ. ಅವ್ರು ಹೇಗಿದ್ದರು ಅಂದ್ರೆ, ತಾದೃಶ ಶ್ರೀ ಮಧ್ವೋಕ್ತ ಲಕ್ಷಣ ಆಕೃತಿ ಆಕಾರ ಯಸ್ಯ ಸಹ. ಮಧ್ವಾಚಾರ್ಯರು ಒಂದು ವ್ಯಕ್ತಿ ಬರ್ತಾರೆ ಅಂತ ಅಷ್ಟು ಮಾತ್ರ ಹೇಳಿಲ್ಲ, ಕೆಲವು ಲಕ್ಷಣಗಳನ್ನೆಲ್ಲ ಕೂಡ ಹೇಳಿದ್ದಾರೆ. ಈ ಲಕ್ಷಣ ಉಳ್ಳ ಒಂದು ವ್ಯಕ್ತಿ ಬರ್ತಾರೆ ಹಾಗೆ ಅಂತ ಆಚಾರ್ಯರು ಏನು ಲಕ್ಷಣವನ್ನು ಹೇಳಿದರೋ ಅದೇ ಲಕ್ಷಣ ಉಳ್ಳ ಆ ಒಂದು ವ್ಯಕ್ತಿ ಅಲ್ಲಿಗೆ ಬಂದರಂತೆ. ಬಂದು ಕೃತ ಶಿಕ್ಷಿತ ಬುದ್ಧಿ, ಅವರು ಒಳ್ಳೆ ವಿದ್ವಾಂಸರಾಗಿದ್ರು, ಬುದ್ಧಿ ಒಳ್ಳೆ ಶಿಕ್ಷಿತವಾಗಿತ್ತು, ಶಿಕ್ಷಿತವಾದ ಬುದ್ಧಿ ಇತ್ತು ಅವರಿಗೆ. ಅಂತಹ ವಿದ್ವಾಂಸರು ಅಲ್ಲಿಗೆ ಬಂದಾಗ ತಾನ್ ಅಪಾಲ ಪದಾರ್ಥೆ ವಿಪ್ರತಿಪನ್ನಾನ್ ದ್ವಿಜಾನ್ ಪ್ರತಿ, ಬಂದ ಸೇರಿದ ಜನರೆಲ್ಲ ಪ್ರಶ್ನೆ ಮಾಡಿದರು, ಈ ರೀತಿಯಾಗಿ ಇದೆ ಈ ಒಂದು ಸೂಕ್ತ, ಇದರಲ್ಲಿ ಅಪಾಲ ಎನ್ನುವ ಶಬ್ದ ಬರುತ್ತದೆ, ಅಪಾಲ ಶಬ್ದದ ಅರ್ಥ ಏನು ಹಾಗೆ ಅಂತ ಕೇಳಿದಾಗ ವಿದ್ವಾಂಸರನ್ನ ಅವರು ಕೂಡ ಆ ಬ್ರಾಹ್ಮಣರನ್ನ ಕುರಿತು ತತ್ಪದ ಭಾವಂ, ಆ ಅಪಾಲ ಪದದ ಅರ್ಥ ಅದನ್ನ ಸೂರಿನಾ ವಿದುಷಾ ಮೌಲಿಮಣಿನ ಚೂಡಾಮಣಿನ ಯತ್ರ ಯಥೋಚೆ, ಅಂದ್ರೆ ವಿದ್ವದ್ ಜನರಲ್ಲಿ ಅಗ್ರಗಣ್ಯರು, ಚೂಡಾಮಣಿ ಅಂತ ಇರತಕ್ಕ ಶ್ರೀಮನ್ ಮಧ್ವಾಚಾರ್ಯರು ಯಥಾ ಊಚೆ ಯಾವ ಅರ್ಥವನ್ನು ಹೇಳಿದರೋ ತಥಾ ಅಭ್ಯದಿತ, ಆ ವಿದ್ವಾಂಸರು ಕೂಡ, ಹೊಸದಾಗಿ ಬಂದ ವಿದ್ವಾಂಸರು ಕೂಡ ಅದೇ ಅರ್ಥವನ್ನೇ ಹೇಳಿದರು. ಅಂದ್ರೆ ಅಪಾಲ ಶಬ್ದಕ್ಕೆ ಅತಿತರುಣಿ ಅಂತಾನೆ ಅರ್ಥ ಅಂತ ಹೇಳಿದರು. ಅಹೋ ಚಿತ್ರಮೇತತ್, ಇದು ಆಶ್ಚರ್ಯ ಹಾಗೆ. ಏನ್ ಆಶ್ಚರ್ಯ ಇದರಲ್ಲಿ ಹಾಗೆಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ನಮಗೆ ಆಶ್ಚರ್ಯ ಅನಿಸ್ತದೆ, ಏನ್ ಆಶ್ಚರ್ಯ ಎಂಬ ಅದನ್ನ ಹೇಳ್ತಾರೆ. ಅಂದ್ರೆ ಆಚಾರ್ಯರು ಅಪಾಲ ಶಬ್ದಕ್ಕೆ ಅತಿ ತರುಣಿ ಅಂತ ಅರ್ಥವನ್ನ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ತದನಂತರ ಒಂದು ವಿದ್ವಾಂಸರು ಬರ್ತಾರೆ, ನಿಮ್ಮ ಪ್ರಶ್ನೆಯನ್ನು ಅವ್ರ ಹತ್ರ ಕೇಳಿ ಅಂತ ಹೇಳಿದಾಗ ಆ ವಿದ್ವಾಂಸರು ಕೂಡ ಅಪಾಲ ಶಬ್ದಕ್ಕೆ ಅತಿ ತರುಣಿ ಅಂತಾನೆ ಅರ್ಥವನ್ನ ಹೇಳಿದರು. ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು ಹಾಗೆಂತ ಹೇಳ್ತಾರೆ. ದೇಶಮೇನಮಚಿರಾದುಪಯಾತಃ ತಾದೃಶಾ ಕೃತಿರಹೋ ಕೃತಬುದ್ಧಿಃ ತಾಂಸ್ತಥಾಭ್ಯದಿತ ತತ್ಪದಭಾವಂ ಸೂರಿಮೌಲಿ ಮಣಿನಾತ್ರ ಯಥೋಚೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.